ಚೆನ್ನಮ್ಮ ದೇವೇಗೌಡರು ಇವತ್ತು ನಮ್ಮೆಲ್ಲ ಬಿಟ್ಟು ಅಗಲಿರುವಂಥ ಸಂದರ್ಭದಲ್ಲಿ ವಿಶೇಷವಾಗಿ ನಾವೆಲ್ಲರಿಗೂ ನಮ್ಮ ಸ್ವಂತ ತಾಯಿಯನ್ನೇ ಕಳ್ಕೊಂಡಿದ್ದೇವೆ ಅನ್ನೋ ಒಂದು ಭಾವನೆ ಮೂಡ್ತಾ ಇರುವಂಥದ್ದು. ಅವರೊಬ್ಬರು ಮಾಜಿ ಪ್ರಧಾನಮಂತ್ರಿಗಳಾದಂಥ ಧರ್ಮಪತ್ನಿ ಆದಂಥ ಸಂದರ್ಭದಲ್ಲೂ ಸಹ ಯಾವುದೇ ರೀತಿಯಾದಂಥ ನಾನು ಮಾಜಿ ಪ್ರಧಾನಮಂತ್ರಿಯವರ ಧರ್ಮಪತ್ನಿ ಶ್ರೀಮತಿ ಅನ್ನೋ ಹಂಬು ಅಹಂಕಾರ ಮತ್ತು ಯಾವುದೇ ರೀತಿಯಾದಂಥ ಜಂಬ ಅಂತ ಏನು ಹೇಳ್ತೀವಿ ಅದಿಲ್ದಲೇ ಯಾರು ಹೋದ್ರೂ ಬಡವ ಹೋಗಲಿ ಸಾಹುಕಾರ ಹೋಗಲಿ ಎಲ್ರೂ ಆ ಒಂದು ಮಾತೃತ್ವದ ತಾಯಿಯ ವಿಶೇಷ ಪ್ರೇಮದಿಂದ ಅವ್ರನ್ನ ಮಾತಾಡಿಸ್ತಾ ಇದ್ದಿದ್ದು ಅಂತ ನೋಡಿದಾಗ ನಿಜಕ್ಕೂ ಇವತ್ತು ನಮ್ಮೆಲ್ರಿಗೂ ನಮ್ಮ ತಾಯಿಯವ್ರನ್ನೇ ಕಳ್ಕೊಂಡಿರೋ ಒಂದು ಭಾವನೆ ಮೂಡ್ತಾ ಇರುವಂಥ ಸಂದರ್ಭದಲ್ಲಿ ಇವತ್ತು ಏನೋ ಒಂದು ಕುಟುಂಬಕ್ಕೆ ಬಹುಶಃ ಚೆನ್ನಮ್ಮ ಅವರೇ ಒಂದು ಶಕ್ತಿ ಆಗಿದ್ರು ಅಂತ ನಾನಾದರೂ ಭಾವಿಸ್ತೇನೆ. ಕುಮಾರಸ್ವಾಮಿ ಅವರು ಯಾವಾಗಲೂ ಹೇಳ್ತಿರ್ತಾರೆ, ತಾಯಿಯವರು ಮಾರ್ಗದರ್ಶನ ಮಾಡ್ತಾರೆ. ಒಂದು ಕುಮಾರಸ್ವಾಮಿ ಅವರ ಆದರ್ಶಗಳಿಗೆ ಚೆನ್ನಮ್ಮ ಅವರೇ ಪ್ರೇರಣೆ ಅಂತಂದ್ರೆ ತಪ್ಪಾಗ್ಲಾರ್ದು. ಸದಾ ನೀನು ಬಡವ್ರ ಬಗ್ಗೆ ಯೋಚನೆ ಮಾಡು, ಬಡವ್ರಿಗೆ ಏನಾದರೂ ಒಂದು ಸ್ವಂತ ಕೆಲಸ ಮಾಡು ಅಂತ ಅವ್ರ ಮಾರ್ಗದರ್ಶನದಲ್ಲಿ ನಡೀತಾ ಇರೋಂಥ ಸಂದರ್ಭದಲ್ಲಿ ಇವತ್ತು ಚೆನ್ನಮ್ಮ ಅವರು ಆ ದೇವರ ಸನ್ನಿಧಿಗೆ ಹೊರಟಂಥ ಸಂದರ್ಭದಲ್ಲಿ ನಮ್ಮೆಲ್ರಿಗೂ ಭಾಳ ನೋವಿದೆ ಮತ್ತು ದುಃಖ ಇದೆ. ಮತ್ತು ತಾಲೂಕಿನ ಸಮಸ್ತ ಜನತೆ ಪರವಾಗಿ ನಾನು ಆ ಒಂದು ಶಕ್ತಿಯನ್ನು ತಡೆಯುವಂಥ ಅಗಲಿಕೆಯ ಶಕ್ತಿಯನ್ನು ತಡೆಯುವಂಥ ಶಕ್ತಿಯನ್ನು ಭಗವಂತ ಕೊಡ್ಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ನೆಚ್ಚಿನ ಪ್ರಧಾನಮಂತ್ರಿಗಳ ಧರ್ಮಪತ್ನಿ ಚೆನ್ನಮ್ಮನವರು ನಿಜಕ್ಕೂ ನೆನ್ನೆ ವಿಚಾರ ಕೇಳಿ ಬಹಳ ಆಘಾತ ಆಯಿತು. ನಾನು ಕೂಡ ಇವತ್ತು ಇಲ್ಲಿ ಅಂಚೆಪಾಳ್ಯ ಕ್ಲಾಸಿಗೆ ಬಂದು ಇಷ್ಟು ಜನಗಳ ಮಧ್ಯೆ ಇಷ್ಟೊಂದು ಜನ ಸೇರ್ತಾ ಅನ್ಕೊಂಡಿರ್ಲಿಲ್ಲ. ಇಷ್ಟು ಪ್ರೀತಿ ಜನಗಳ ಇದೇನಕ್ಕೆ ಗೌಡರ ಕುಟುಂಬದ ಮೇಲೆ ಏನಕ್ಕೆ ಇದೊಂದು ಉದಾಹರಣೆ. ನಾನು ಸಹ ಇದ್ರ ಭಾಗಿಯಾಗಿದ್ದೆ. ನಿಜಕ್ಕೂ ಅಂತ ಮಹಾತಾಯಿ, ದೊಡ್ಡ ಕುಟುಂಬದ ಒಬ್ಬ ಮಹಾತಾಯಿ ನಮ್ಮನ್ನ ಅಗಲಿ ಹೋಗಿದ್ದಾರೆ. ನಿಜಕ್ಕೂ ನಮ್ಮ ತುಮಕೂರು ಜಿಲ್ಲೆಯ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ನಮನಗಳನ್ನ ಅವ್ರಿಗೆ ಅರ್ಪಿಸ್ತೇನೆ. ಅವರ ಕುಟುಂಬ ಇನ್ನೂ ಹೆಚ್ಚಿನ ಶಕ್ತಿ ಜನರ ಸೇವೆ ಮಾಡ್ಲಿ ಅಂತ ಕೂಡ ಹಾರೈಸ್ತೇನೆ. ಚೆನ್ನಮ್ಮನ ಆದರ್ಶ ದಾಂಪತ್ಯ, ಸುಖಿ ದಾಂಪತ್ಯ, 79 ವರ್ಷಗಳ ಕಾಲ ಒಂದು ದಾಂಪತ್ಯ ಜೀವನ ನಿಜಕ್ಕೂ ಆ ದೇವೇಗೌಡ ಶಕ್ತಿ ಆಗಿದಂತವ್ರು. ಇನ್ನು ಮುಂದೆ ದೇವೇಗೌಡರಿಗೆ ನಾವೆಲ್ಲ ಇಡೀ ರಾಜ್ಯದ ಜನ ಅಥವಾ ನಮ್ಮ ಜಿಲ್ಲೆಯ ಜನ ಅವ್ರ ಪರವಾಗಿ ನಾವು ನಿಂತು ಅವರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನ ಕೊಡುವಂತ ಕೆಲಸವನ್ನ ನಾವು ಮಾಡ್ಬೇಕು ಅಂತ ಈ ಮೂಲಕ ಮನವಿ ಮಾಡ್ತೀನಿ. ಹಾಗೇನೆ ಚೆನ್ನಮ್ಮನವರ ಆತ್ಮಕ್ಕೆ ಶಾಂತಿ ಸಿಗ್ಲಿ, ಅವರ ಒಂದು ಆದರ್ಶ ಎಲ್ಲರಿಗೂ ಪಾಠ ಆಗ್ಲಿ ಅಂತ ಈ ಮೂಲಕ ನಾನು ಅವ್ರಿಗೆ ಏನಿವತ್ತು ಒಂದು ಭಾರತ ದೇಶದ ಮಾಜಿ ಪ್ರಧಾನಿಯಾದಂಥ ಸನ್ಮಾನ್ಯ ದೇವೇಗೌಡರು ಪತ್ನಿಯಾದಂಥ ಶ್ರೀಮತಿ ಚೆನ್ನಮ್ಮನವ್ರನ್ನ ನಾವು ಇವತ್ತು ಕಳ್ಕೊಂಡಿದ್ದೀವಿ. ಕಳ್ಕೊಂಡು ಇವತ್ತು ಅವ್ರ ಕುಟುಂಬಕ್ಕೆ, ಅವ್ರ ಮಕ್ಕಳಿಗೆ ದೇವರು ಹೆಚ್ಚಿನ ಶಕ್ತಿನ ಕೊಡ್ಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಕುಣಿಗಲ್ ತಾಲೂಕಿನ ಜನತೆ ಪರವಾಗಿ ನಾನು ಅವ್ರಿಗೆ ದೇವರು ಅವ್ರ ಕುಟುಂಬಕ್ಕೆ ಹೆಚ್ಚಿನ ಶಕ್ತಿ ಕೊಡ್ಲಪ್ಪ ಅಂತ ಹೇಳ್ಬಿಟ್ಟು ಭಗವಂತನ ಕೇಳ್ಕೊತಾ ಇದ್ದೀವಿ. ಅದ್ರ ಜೊತೆಗೆ ಚೆನ್ನಮ್ಮನವರು ಅವರು ಸುದೀರ್ಘವಾಗಿ ದೇವೇಗೌಡರು ಇವತ್ತು ಈ ಒಂದು ಮಟ್ಟದ ಈ ದೇಶದ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡಲಿಕ್ಕೆ ಆ ಯಮ್ಮ ಕೊಟ್ಟಂತ ಯಜಮಾನರಿಗೆ ಒಂದು ಶಕ್ತಿ, ಅವ್ರ ಮನೆಗೆ ಹೋದಂತ ಬಡವರು ಇರ್ಬೋದು, ದೊಡ್ಡವರು ಇರ್ಬೋದು, ಚಿಕ್ಕವರು ಇರ್ಬೋದು, ತನ್ನ ಮಕ್ಕಳನ್ನಂತೆ ಬಂದವ್ರನ್ನ ಜನನ ತನ್ನ ಮಕ್ಕಳಂತೆ ನೋಡ್ಕೊಂಡಂತ ಮಹಾತಾಯಿ. ಅಂತ ತಾಯಿಗೆ ಇವತ್ತು ದೇವರು, ನಾನು ಒಂದೇ ಒಂದು ಮಾತನ್ನ ಹೇಳ್ತೀನಿ, ಕಲಿಯುಗ ಹುಟ್ಟಂತ ಸಂದರ್ಭದಲ್ಲಿ ಧರ್ಮರಾಯ ಏನು ನಿಜವಾಗಿ ಕಲಿಪುರುಷ ಹುಟ್ಟಂತ ಸಂದರ್ಭದಲ್ಲಿ ಅವನೇನು ಸ್ವರ್ಗಕ್ಕೆ ಹೋದ್ನೋ ಆ ಒಂದು ಸ್ವರ್ಗದ ಬಾಕ್ಲ ಧರ್ಮರಾಯ ಇವತ್ತು ಚೆನ್ನಮ್ಮಂಗೆ ತೆರೆದು ನೇರವಾಗಿ ಈ ಕುಣಗಲ್ ತಾಲೂಕಿನಿಂದ ಪರವಾಗಿ ಜನತೆ ಪರವಾಗಿ ನಾನು ಹೇಳ್ತಾ ಇದ್ದೀನಿ, ಆ ಸ್ವರ್ಗದ ದಾರಿನ ಧರ್ಮರಾಯ ಆ ತಾಯಿಗೆ ತೋರಿಸಿ ಮತ್ತೆ ಚೆನ್ನಮ್ಮ ಹುಟ್ಟು ಬರ್ಲಿ, ಈ ದೇಶಕ್ಕೆ ಒಳ್ಳೇದಾಗಂತ ಕೆಲಸನ ಜನಕ್ಕೆ ಒಂದು ಶಕ್ತಿ ಚೆನ್ನಮ್ಮ ದೇವತೆ ಜನಕ್ಕೆ ಒಂದು ಆಶೀರ್ವಾದ ಮಾಡ್ಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಅವ್ರ ಕುಟುಂಬಕ್ಕೆ ದೇವರು ತುಂಬಾ ಒಳ್ಳೇದ್ ಮಾಡ್ಲಿ, ಹೆಚ್ಚಿನ ಶಕ್ತಿನ ನೀಡ್ಲಿ. ಭಗವಂತ ದೇವೇಗೌಡರಿಗೂ ಇಂಥ ವಯಸ್ಸಿನಲ್ಲೂ ಸಹ ರಾಜಕೀಯ ಮಾಡ್ತಾ ಇದ್ದಾರೆ, ಜನಗಳ ಪರವಾಗಿ, ರೈತರ ಪರವಾಗಿ ಇವತ್ತು ಏನು ಹೋರಾಟ ಮಾಡ್ತಾ ಇದ್ದಾರೆ, ಅವ್ರಿಗೆ ದೇವರು ನಮ್ಮ ಜನ ಇನ್ನ ಒಂದು 4 ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.